ಅದರಿಂದ ಮುಖ್ಯಮಂತ್ರಿಗಳಿಗೆ ನಾನಂತೂ ಹೇಳಿದ್ದೀನಿ, ದಯವಿಟ್ಟು ನೀವು ಕೋರ್ಟ್ ಹೋಗುವಂಥರ ಬಗ್ಗೆ ಚಿಂತನೆ ಮಾಡಲೇಬೇಕು. ಕಾನೂನಲ್ಲಿ ಏನಿದೆ ಅದನ್ನು ಕೊಡಿ, ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆನೇ ಕೊಡಿ. ಸರ್ವೋಚ್ಚ ನ್ಯಾಯಾಲಯದಿಂದ ನೀವು ಅವರ ಮಾತುಗಳನ್ನ ಕೇಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಡಿ. ಹಾಗಾಗಿ ಸಿದ್ಧತೆಗಳು ಆರಂಭ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಇವತ್ತು ನಮ್ಮ ಜೊತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆದ ಮತ್ತು ಶಾಸಕರಾದಂಥ ಪೊನ್ನಣ್ಣವರು ನಮ್ಮ ಜೊತೆ ಇರುವಂಥದ್ದು. ನಿನ್ನೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿರುವಂಥದ್ದು, ಕೇಂದ್ರದ ಅನುದಾನ ವಿಚಾರ ಸಂಬಂಧಪಟ್ಟಂತೆ ತಾರತಮ್ಯ ಆಗ್ತಾ ಇರುವಂಥದ್ದು. ಮೊನ್ನೆ ಬಿಡುಗಡೆ ಆದಂಥ ಅನುದಾನ ಇದೆ, ಅದು ರಾಜ್ಯಕ್ಕೆ ಅನ್ಯಾಯ ಆಗಿರುವಂಥದ್ದು. ಅಗತ್ಯ ಬಿದ್ದರೆ ಕಾನೂನಿನ ಮತ್ತೆ ಮೊರೆ ಹೋಗ್ತೀವಿ, ಕೋರ್ಟ್ ಮೊರೆ ಹೋಗ್ತೀವಿ ಅಂತ. ಯಾಕೆಂದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ರಾಜ್ಯಕ್ಕೆ ಅನುದಾನ ಬಿಡುಗಡೆ ಆಗಿತ್ತು, ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಈಗ ಮತ್ತೊಮ್ಮೆ ಆ ರೀತಿ ಚಿಂತನೆ ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪೊನ್ನಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಈಗ ಮತ್ತೆ ಮುಖ್ಯಮಂತ್ರಿಗಳು ಹೇಳಿರುವಂಥ ಹೇಳಿಕೆ ಏನಿದೆಯಲ್ಲ, ಮತ್ತು ಕೇಂದ್ರದ ವಿರುದ್ಧ ಅನುದಾನ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗುವಂಥ ಚಿಂತನೆ ಅಗತ್ಯ ಬಿದ್ದರೆ ಅಂತ ಯಾಕೆ ಆ ರೀತಿ ಪರಿಸ್ಥಿತಿ ಬಂತು? ಯಾಕೆಂದರೆ ಆ ರೀತಿಯಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಇವತ್ತು ನಮಗೆ ಬರಬೇಕಾಗಿರುವಂಥ ಪಾಲೇನಿದೆ, ಫೈನಾನ್ಸ್ ಕಮಿಷನ್ ಅಡ್ವೈಸ್ ಪ್ರಕಾರ, ರೆಕಮೆಂಡೇಷನ್ ಪ್ರಕಾರ ಅದನ್ನು ಕೊಡ್ತಾಯಿಲ್ಲ. ಬಡ್ಜೆಟ್ ಬುಕ್ಕಲ್ಲಿ ಅನೌನ್ಸ್ ಮಾಡಿರುವಂಥದ್ದನ್ನ ಕೊಡ್ತಾಯಿಲ್ಲ. ಮತ್ತು ನಾವು ಇಲ್ಲಿ ಕಲೆಕ್ಟ್ ಮಾಡಿರುವಂಥ ತೆರಿಗೆಯನ್ನು ಅವ್ರಿಗೆ ಕೊಡ್ತಾ ಇದ್ದೀವಲ್ಲ, ನಮಗೆ ಬರಬೇಕಾಗಿರೋ ಪಾಲು ನ್ಯಾಯಬದ್ಧವಾಗಿ ಬರಬೇಕಲ್ಲ. ಅದರಲ್ಲಿ ರಾಜಕಾರಣ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಕೊಡ್ತಾಯಿಲ್ಲ, ಸ್ಪಷ್ಟ ಇದು. ಆ ರೀತಿಯಾಗಿ ಮಾಡಿದ್ರೆ ಹೆಂಗೆ ನಾವು ಒಕ್ಕೂಟದ ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ಬಿಹಾರ್ನಲ್ಲಿ 10,000 ರೂಪಾಯಿ ಪ್ರತಿ ಮಹಿಳೆಗೆ ನಾವು ಕೊಡ್ತೀವಿ, ಚುನಾವಣೆ ಒಂದು ತಿಂಗಳೂ ಇಲ್ಲ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಕೊಟ್ಟಿದ್ದಾರಲ್ಲ, ಇದು ಭ್ರಷ್ಟಾಚಾರ ಅಲ್ವಾ? ಚುನಾವಣಾ ಭ್ರಷ್ಟಾಚಾರ ಅಲ್ವಾ? ಅದಕ್ಕೆ ಹಣ ಇದೆ ನೇರವಾಗಿ. ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಅದರ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಂದ ನಂತರ ಆ ನೀತಿಗಳನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಬೇರೆ. ಈಗ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ, ಯಾರೂ ಮೊದಲೇ ಕೊಟ್ಟಿಲ್ಲ ಅವ್ರಿಗೆ, ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ. ಮತ್ತು ಇದು ಶಾಶ್ವತ ಕಾರ್ಯಕ್ರಮ. ಇದು ಒಂದೇ ಸತಿಗೆ 10,000 ರೂಪಾಯಿ ಪ್ರತಿ ಮಹಿಳೆಗೆ, ಅಂದರೆ ಮತದಾರರಿಗೆ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿ ಆ ಹಣನ ಕೊಡ್ತಾರೆ, ನಮಗೆ ಬರಬೇಕಾಗಿರೋ ಪಾಲು ಕೊಡೋಲ್ಲ. ಯಾವ ನ್ಯಾಯ ಇದು? ಇದು ನೇರವಾಗಿ ಮಾಡ್ತಾ ಇರುವಂಥ ಮಲತಾಯಿ ಧೋರಣೆ, ರಾಜಕಾರಣ, ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ. ಈಗಾಗಲೇ ಒಂದು ಸತಿ ನಾವು ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ, ಯಾಕೆ ರಾಜ್ಯ ಸರ್ಕಾರಗಳನ್ನು ನೀವು ನ್ಯಾಯಾಲಯದ ಮೊರೆ ಹೋಗುವಂತೆ ಮಾಡ್ತಾ ಇದ್ದೀರಾ ಅಂತ ನೇರವಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಆದ್ರೂ ಇವರು ಅಂದರೆ ಸರ್ಕಾರಕ್ಕೆ ಅವರು ಒಂದು ರೀತಿಯಲ್ಲಿ ಚಾಟಿ ಬೀಸಿದ್ರು, ಚೀಮಾರಿ ಕೂಡ ಹಾಕಿದ್ರು. ಅದಾದ ಬಳಿಕ ಕೇಂದ್ರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದರು. ಹಂಗಿದ್ದರೂ ಕೂಡ ಈಗ ಈ ಪ್ರತಿ ವರ್ಷ ಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟ ವ್ಯವಸ್ಥೆ ಅಂದರೆ ಸಮಾನರು. ಕೆಲವು ಕಾನೂನುಗಳು, ಕೆಲವು ನೀತಿಗಳನ್ನು ರೂಪಿಸುವಂಥ ಅಧಿಕಾರ ಬರೀ ರಾಜ್ಯಕ್ಕಿದೆ, ಕೆಲವು ಬರೀ ಕೇಂದ್ರಕ್ಕಿದೆ, ಕೆಲವು ಎರಡಕ್ಕೂ ಇದೆ. ಈ ರೀತಿಯಾದಂಥ ನಮ್ಮ ಸಂವಿಧಾನದ ಅಡಿಯಲ್ಲಿ ಇರುವಂಥದ್ದು ಕ್ರಮಬದ್ಧವಾಗಿ ನಡ್ಕೋಬೇಕು. ನೀವು ಒಂದು ರಾಜ್ಯಕ್ಕೆ ಕೊಡ್ತೀನಿ, ಒಂದು ರಾಜ್ಯಕ್ಕೆ ಕೊಡೋಲ್ಲ, ಈ ಥರ ಆಯ್ಕೆ ಮಾಡುವಂಥ ಅಧಿಕಾರ ಅವ್ರಿಗಿಲ್ಲ. ಅದರಿಂದ ಇದು ಅವ್ರು ನಡ್ಕೊಳ್ತಾ ಇರೋದು ಸಂವಿಧಾನ ಬಾಹಿರ, ಸಂವಿಧಾನದ ಆಶಯ ಮೀರಿ, ನಿರ್ದೇಶನಗಳನ್ನು ಮೀರಿ ಅಂತ ಹೇಳುವಂಥದ್ದು ಸ್ಪಷ್ಟ. ಆದರೆ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ರಾಜ್ಯ ಸರ್ಕಾರ ಯೋಚನೆ ಮಾಡುತ್ತೆ, ಒಂದು ಕೇಂದ್ರದ ಮೇಲೆ ನಾವು ಮತ್ತೆ ನ್ಯಾಯಾಲಯದ ಮೊರೆ ಹೋಗಬೇಕಾದ್ರೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ನಾನಂತೂ ಹೇಳಿದ್ದೀನಿ, ದಯವಿಟ್ಟು ನೀವು ಕೋರ್ಟ್ ಹೋಗುವಂಥರ ಬಗ್ಗೆ ಚಿಂತನೆ ಮಾಡಲೇಬೇಕು ಸರ್ ಅಂತ. ಅವರು ಭಾಳ ತಾಳ್ಮೆಯಿಂದ ಇದರ ಬಗ್ಗೆ ಕಾಯ್ದು ಬಹುಶಃ ನಿನ್ನೆ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿಬಿಟ್ಟಿದೆ ನಮಗೆ. ಮತ್ತು ಇವತ್ತು GSTಯಲ್ಲಿ ಆಗಿರುವಂಥ ಬದಲಾವಣೆಯಿಂದ ಆಗುವಂಥ ನಷ್ಟ, ಇದೆಲ್ಲವನ್ನು ನಾವು ಗಮನಿಸಬೇಕಲ್ಲ, ಸರ್ಕಾರ ನಡಿಬೇಕಲ್ಲ. ಇವರು ಬೇಕಾಬಿಟ್ಟು ಚುನಾವಣೆ ಇರುವಂಥ ರಾಜ್ಯಗಳಲ್ಲಿ ಎತ್ತಿ ದುಡ್ಡನ್ನು ಬಿಸಾಕ್ತಾ ಇದ್ದಾರೆ. ನಮಗೆ ಬರಬೇಕಾಗಿರೋಂಥ ಪಾಲನ್ನು ಕೇಳ್ತಾ ಇದ್ದೀವಿ. ನಾವೇನು ಹೆಚ್ಚಾಗಿ ಕೊಡಿ ಅಂತ ಹೇಳ್ತಾ ಇಲ್ಲ. ಆಯಿತು ಕೊಡಿ, ಬಿಹಾರ ಮತ್ತು ಆಂಧ್ರ ಪ್ರದೇಶ ನಿಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಜೊತೆಗಿದ್ದಾರೆ, ಕೈ ಜೋಡಿಸಿದ್ದಾರೆ, ಕೊಡಿ, ಯಾರು ಅದು ಬೇಡ ಅಂತ ಹೇಳೋದಿಲ್ಲ. ಆದರೆ ಬರೋ ಪಾಲನ್ನು ನಮಗೆ ಕೊಡದೆ ಅವ್ರಿಗೆ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಕಾನೂನು ನಡೀಲಿ ಸಮಾನತೆ? ಇದು ಸಮಾನತೆಯನ್ನು ಕಾಪಾಡಬೇಕಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಎಷ್ಟಿದೆ ಸರ್? ಅಂದರೆ ಕೇಂದ್ರ ಸರ್ಕಾರ ಒಂದು ವೇಳೆ ಈ ರೀತಿ ಬಿಡುಗಡೆ ಮಾಡಲಿಲ್ಲ ಅಂದರೆ, ಯಾಕಂದರೆ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದ್ದು ಅಗತ್ಯ ಬಿದ್ದರೆ ಹೋಗ್ತೀವಿ, ಆ ರೀತಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇವತ್ತು ಕೂಡ ಒಂದು ಸಭೆ ಇದೆ ನಮ್ಮದು. ಅದರ ನಂತರ ಮುಖ್ಯಮಂತ್ರಿಗಳು ಬೆಳಗಾಂಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಬಹುಶಃ ಬರೋ ಸಂಪುಟ ಸಭೆಯಕ್ಕಿಂತ ಮೊದಲು ಇದರ ಬಗ್ಗೆ ಚರ್ಚೆಯಾಗಿ ನಿರ್ಣಯಗಳನ್ನು ತಗೊಳ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದರೆ ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ಹೋಗ್ಲಾಗ್ತದೆ ಸರ್ ಕಾನೂನಿನ ಅಡಿಯಲ್ಲಿ ನೀವು ಹೇಳೋದಾದ್ರೆ? ಅಲ್ಲ, ಈಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಕಾನೂನು ಇದೆಯಲ್ಲ, ಈಗ 10 ರೂಪಾಯಿಯನ್ನು ನಾವಿಂದ ತೆರಿಗೆ ಕಲೆಕ್ಟ್ ಮಾಡಿದರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅಂಥೇಳಿ ಕಾನೂನು ಇದೆಯಲ್ಲ, ಆ ಕಾನೂನು ಪ್ರಕಾರ ಕೊಡಬೇಕಲ್ಲ. ಅಷ್ಟೇ ನಾವು ಕೇಳ್ತಾ ಇರೋದು. ನೀವು 10 ರೂಪಾಯಿ ನಾವು ಕೊಟ್ಟರೆ
ನೀವು 50 ಪೈಸೆ ಕೊಡ್ತೀನಿ ಅಂದರೆ ನಾವು ಹೆಂಗೆ ಬದುಕೋದಂಗೆ? ಆಮೇಲೆ ನೀವು ಎಲ್ಲರಿಗೂ ಅದೇ ರೀತಿ ಮಾಡ್ತಾಯಿಲ್ಲ. ನಿಮಗೆ ಬೇಕಾಗಿದ್ದ ಕಡೆ ಬೇಕಾದಷ್ಟು ಕೊಟ್ಕೋತಾ ಇದ್ದೀರಾ, ಬೇಡದಿರೋ ಕಡೆ ಕೊಡ್ತಾಯಿಲ್ಲ. ಹೆಚ್ಚಾಗಿ ಕೊಡಿ ಅಂತ ಕೇಳುವಂಥದ್ದು ಬೇರೆ. ಹೆಚ್ಚಾಗಿ ಕೊಡಿ ಅಂತ ಕೇಳ್ತೀವಿ, ಕೊಟ್ಟಿಲ್ಲ, ಕೊಡೋದು ಅವರ ವಿವೇಚನೆಗೆ ಬಿಟ್ಟಂಥದ್ದು. ಆದರೆ ಯಾವುದು ಕಡ್ಡಾಯವಾಗಿ ಕೊಡಬೇಕು ಅದು ಕೂಡ ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಪಾಲನ್ನು ಕೂಡ ಕೊಟ್ಟಿಲ್ಲ. ಕಡ್ಡಾಯವಾಗಿ ಬರಬೇಕಾಗಿರುವಂಥ ಪಾಲನ್ನು ಕೊಟ್ಟಿಲ್ಲ. ಓಕೆ, ಈಗ ಸುಪ್ರೀಂ ಕೋರ್ಟ್ ಕಳೆದ ಬಾರಿ ಹೋದಾಗ ಕೂಡ ನಿಮ್ಮ ಪರವಾಗಿತ್ತು. ಸೊ ಈ ಬಾರಿ ಕೂಡ ಹೋಗ್ಬೇಕಾದ್ರೆ ಕಳೆದ ಬಾರಿಯನ್ನು ಪ್ರಸ್ತಾಪ ಮಾಡಿ ಹೋಗಲಾಗುತ್ತೆ. ಖಂಡಿತವಾಗಿ. ಯಾಕಂದರೆ ಆ ಬಾರಿ ಕೂಡ ಭಾಳ ಉಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ವೈ ಆರ್ ಯು ಡ್ರೈವಿಂಗ್ ಸ್ಟೇಟ್ ಗವರ್ಮೆಂಟ್ಸ್ ಟು ದ ಸುಪ್ರೀಂ ಕೋರ್ಟ್ ಅಂತ ಹೇಳಿದರು. ಯಾಕೆ ಅವ್ರನ್ನ ಇಲ್ಲಿ ಬರುವಂತ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳುವಂಥದ್ದು ಪ್ರಶ್ನೆ ಮಾಡಿದರು. ಸರಿಯೇನೆ ಅದು. ರಾಜ್ಯ ಸರ್ಕಾರಗಳು ಉಚ್ಚ ನ್ಯಾಯಾಲಯಕ್ಕೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಅಂತ ಹೇಳಿದ್ರೆ ಇದು ವ್ಯವಸ್ಥೆ ಒಳ್ಳೆಯದಲ್ಲ. ಸೊ ಅದರಿಂದ ನಾವು ಈಗ ಅನಿವಾರ್ಯತೆ ಇದೆ, ಹೋಗ್ಬೇಕಾಗುತ್ತೆ. ಓಕೆ, ಅದು ಸಂಬಂಧಪಟ್ಟ ಕಾನೂನು ತಜ್ಞರ ಜೊತೆ ಸಭೆ ಅಥವಾ ತಂಡ ಏನಾದರೂ ಆ ರೀತಿ ಅಲ್ಲ, ಖಂಡಿತವಾಗಿಯೂ ಆ ಚರ್ಚೆಗಳೆಲ್ಲ ನಡೀತಾ ಇದೆ. ಈಗ ಅಧಿಕಾರಿಗಳ ಜೊತೆ ಸಭೆ ಇದೆ, ನಂತರ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತಗೊಂಡು. ಪದೇ ಪದೇ ರಾಜ್ಯಗಳು ಈ ರೀತಿ ಕೇಂದ್ರದ ವಿರುದ್ಧ ಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅದು ಒಂದು ರೀತಿ ಒಳ್ಳೆ ಬೆಳವಣಿಗೆ ಅಲ್ಲಲ್ಲ ಸರ್? ಪ್ರತಿ ಸಾರಿ ಕೋರ್ಟ್ಗೆ ಹೋಗೋದು ಮತ್ತು ಬರುವಂಥದ್ದು. ನೋಡಿ, ನ್ಯಾಯಾಲಯ, ಶಾಸಕಾಂಗ ಮತ್ತು ಕಾರ್ಯಾಂಗ ಈ ಮೂರೂ ಸಂಸ್ಥೆಗಳು ಸ್ವತಂತ್ರವಾಗಿ ಒಬ್ಬರಿಗೆ ಒಬ್ಬರು ಅಡ್ಡಿಪಡಿಸಿದಂಥ ರೀತಿಯಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ಚಲಾಯಿಸಿ ಕೆಲಸ ಮಾಡಬೇಕಾಗುತ್ತೆ. ಈಗ ಒಬ್ಬರ ಹತ್ರ ಇನ್ನೊಬ್ಬರು ಹೋಗಿ ಮೊರೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಯಾವತ್ತೂ ಕೂಡ ಆಗ್ತದೆ. ಆದರೆ ಇವತ್ತು ಗವರ್ನರ್ಗಳ ನಡೆ ಇರ್ಬೋದು, ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯ ನಡೆ ಇರ್ಬೋದು, ಇದೆಲ್ಲವೂ ಕೂಡ ಹಲವಾರು ರಾಜ್ಯ ಸರ್ಕಾರ, ಬರೀ ಕರ್ನಾಟಕ ಅಲ್ಲ, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಎಲ್ಲರೂ ಕೂಡ ಕೇರಳ, ಎಲ್ಲ ರಾಜ್ಯಗಳು ಎಲ್ಲಿ BJP ಹತ್ರ ರಾಜ್ಯ ಸರ್ಕಾರ ಇದೆ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಸೊ ಈ ಒಕ್ಕೂಟ ಇಸ್ ಎ ಫೆಡ್ರಲ್ ಸ್ಟೇಟ್, ಇಟ್ಸ್ ಎ ಯೂನಿಯನ್. ಏನು ಹೇಳ್ತದೆ ಸಂವಿಧಾನ? ಇಟ್ಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್, ಎಲ್ಲ ರಾಜ್ಯಗಳ ಸಮ್ಮಿಲನ ಭಾರತ ದೇಶ ಅಂತ ಹೇಳುವಂಥದ್ದು. ಎಲ್ಲದಕ್ಕೂ ತಂದೆ ಆದಂಥ ಅಸ್ತಿತ್ವ ಇದೆ, ಅದ್ರ ಜೊತೆಗೆ ಸಂವಿಧಾನ. ಅದೇ ವಿವಿಧತೆಯಲ್ಲಿ ಏಕತೆ ಅಂತ ನಾವೇನು ಹೇಳ್ತೀವಿ, ಅದೇ ಫೆಡ್ರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಬ್ಬರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀವಿ, ಅಲ್ಲೇ ಬೇರೆ ಸರ್ಕಾರ ಇದೆ ಅಂತ ಹೇಳುವಂಥದ್ದು ಇದೇ ಮೊದಲನೇ ಬಾರಿಗೆ ನಾವು ಕಾಣುವಂಥ ಪರಿಸ್ಥಿತಿ. ಈ ಸಂಬಂಧಪಟ್ಟಂತೆ ಈ ರೀತಿ ಪಕ್ಕದ ರಾಜ್ಯ ಅಥವಾ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇವ್ರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ನಿಮ್ಮ ಭಾವನೆಗೆ ಬಂದಿರೋದು. ಅವ್ರನ್ನೇನಾದರೂ ಕೂಡ ಸಂಪರ್ಕ ಮಾಡಿ ಒಂದು ಒಕ್ಕೂಟ ಅನ್ನೋಕ್ಕಿಂತ ಆ ರೀತಿ ಏನಾದರೂ ಕೂಡ ಒಂದು ಯೋಚನೆ ಏನಾದರೂ ಕೂಡ ಇದೆ? ಆ ರೀತಿಯಾಗಿ ನಾವು ಏನು ಚಿಂತನೆ ಮಾಡಿಲ್ಲ. ಯಾಕಂದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಪ್ರಶ್ನೆ ಬರ್ತೀವಿ. ಅದು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ, ನಾವು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಅದನ್ನು ಪ್ರಶ್ನೆ ಮಾಡುವಂಥದ್ದು, ಅದಕ್ಕೆ ನ್ಯಾಯ ಕೇಳುವಂಥ ಕೆಲಸವನ್ನು ಮಾಡ್ತೀವಿ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀವಿ ಸರ್? ಯಾಕಂದರೆ ಅಲ್ಲ, ನಾವು ಈಗ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊತೇವೆ, ದಯವಿಟ್ಟು ಕರ್ನಾಟಕ ರಾಜ್ಯದ ಜನತೆ ಕೊಟ್ಟಿರುವಂಥ ತೆರಿಗೆಯ ಪಾಲನ್ನು ಅವರ ಅಭಿವೃದ್ಧಿಗೋಸ್ಕರ ವಾಪಸ್ ಕೊಡುವಂಥದ್ದು ಕಾನೂನಿನಲ್ಲೇನಿದೆ ಅದನ್ನು ಕೊಡಿ. ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆನೇ ಕೊಡಿ ದಯವಿಟ್ಟು. ಮತ್ತೊಮ್ಮೆ ಸರ್ವೋಚ್ಚ ನ್ಯಾಯಾಲಯದಿಂದ ನೀವು ಅವರ ಮಾತುಗಳನ್ನ ಕೇಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಡಿ ಅಂತೇಳಿ ಮನವಿಯನ್ನು. ಅಂದರೆ ಕೋರ್ಟ್ ಮೊರೆ ಹೋಗೋಕೆ ಎಲ್ಲವೂ ಕೂಡ ಸಿದ್ಧತೆ ಆರಂಭ ಆಗಿದೆ ಅಂತ ಹೇಳ್ಬೋದಾ? ಖಂಡಿತವಾಗಿ ಆರಂಭ ಆಗಿದೆ. ಹೋಗೋ ನಿರ್ಧಾರ ಮಾಡಿಲ್ಲ, ಖಂಡಿತವಾಗಿ ಸಿದ್ಧತೆಗಳು ಆರಂಭವಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.